ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕೊನೆಗೂ ಕೂಡ ಸೀತಾರಾಮ ಹಾಗೆ ಅಗ್ನಿಸಾಕ್ಷಿ ಧಾರಾವಾಹಿ ನಟಿ ವೈಷ್ಣವಿ ಗೌಡ ಅವರು ಎಂಗೇಜ್ ಆಗಿದ್ದಾರೆ. ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ಗಳನ್ನು ಕೂಡ ಹಂಚಿಕೊಂಡು ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಈಕೆ ಮದುವೆ ಆಗಿರುವಂಥ ಹುಡುಗನನ್ನು ನಾವೆಲ್ಲೂ ಕೂಡ ನೋಡಿಲ್ಲ, ಯಾರೀತ ಅಂತ ಜನ ಹುಡುಕಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾದರೆ ವೈಷ್ಣವಿ ಮದುವೆ ಆಗ್ತಿರುವಂಥ ಹುಡುಗನ ಹಿನ್ನೆಲೆ ಏನು, ಇವ್ರದ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಜೊತೆಗೆ ತಾಯಿ ಕೂಡ ಶಾಕಿಂಗ್ ವಿಚಾರವನ್ನ ಕೂಡ ಹೇಳಿದ್ದಾರೆ. ಅಂದ್ರೆ ಕಿಡಿಗೇಡಿಗಳಿಗೆ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ತಾಯಿ ಕೊಟ್ಟಿರುವಂತ ವಾರ್ನಿಂಗ್ ಯಾರಿಗೆ, ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮ್ಮ ಒಂದು ಇಷ್ಟಪಟ್ಟಂತ ಸೆಲೆಬ್ರಿಟಿಗಳಾಗಿರ್ಬೋದು, ನಟ ನಟಿಯರು ಯಾರನ್ನಾದ್ರೂ ಮದುವೆ ಆಗ್ತಿದ್ದಾರೆ, ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅಥವಾ ಲವ್ ಮಾಡ್ತಿದ್ದಾರೆ ಅಂತಂದ್ರೆ ಆತನ ಹಿನ್ನೆಲೆ ಏನು ಅನ್ನೋದನ್ನ ಎಲ್ಲರೂ ಕೂಡ ಸಾಮಾನ್ಯವಾಗಿ ಹುಡುಕಾಟವನ್ನ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ಸೀತಾರಾಮ ಧಾರಾವಾಹಿಯ ನಟಿ ಸೀತಾಳ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪಡ್ಡೆ ಹೈಕ್ಳು ಹುಡುಕಾಡೋದಕ್ಕೆ ಶುರು ಮಾಡಿದ್ದಾರೆ, ಯಾರೀತ ಅನ್ನುವಂಥದ್ದು. ಸೊ ಸೀತಾರಾಮ, ಮಹಾದೇವಿ, ಅಗ್ನಿಸಾಕ್ಷಿ, ಪುನರ್ವಿವಾಹ ಧಾರಾವಾಹಿ ನಟಿ ವೈಷ್ಣವಿ ಗೌಡ ಅವರು ಅದ್ಧೂರಿಯಾಗಿ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ. ಸೊ ಅದರ ಹಿಂದೆ ಎಲ್ಲೂ ಕೂಡ ನಿಶ್ಚಿತಾರ್ಥದ ವಿಚಾರವನ್ನ ಮಾತನಾಡೇ ಇಲ್ಲ. ಸೊ 31 ವರ್ಷದ ಈ ನಟಿ ಈಗ ಮದುವೆಯಾಗೋದಕ್ಕೆ ರೆಡಿಯಾಗಿದ್ದಾರೆ. ಕೆಲ ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿರುವಂತಹ ವೈಷ್ಣವಿ ಗೌಡ ಅವರಿಗೆ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಪ್ರತಿ ಬಾರಿ ಎಲ್ಲರೂ ಕೂಡ ಕೇಳ್ತಾ ಇತ್ತು. ಈಗ ಅವರು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಲ್ಲದೆ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಶ್ಚಿತಾರ್ಥದ ಬಗ್ಗೆ ಮಾಹಿತಿ ಕೊಡುವ ಜೊತೆಗೆ ನಿಶ್ಚಿತಾರ್ಥದ ಝಲಕ್ ತೋರಿಸುವಂತ ವಿಡಿಯೋ ಒಂದನ್ನ ವೈಷ್ಣವಿ ಗೌಡ ಅವರು ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಳ್ತಾರೆ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅಪ್ಲೋಡ್ ಮಾಡ್ತಾರೆ. ಸೊ ನಿಶ್ಚಿತಾರ್ಥಕ್ಕೆ ಸಾಕಷ್ಟು ಜನ ಅಂದರೆ ಅಪ್ಪ, ಅಮ್ಮ, ಅಣ್ಣ, ಫ್ರೆಂಡ್ಸು ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ವೈಷ್ಣವಿ ಗೌಡ ಅವರ ತಾಯಿ ಕೂಡ ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಸ್ನೇಹಿತರೆ, ಅಂದರೆ ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವೈಷ್ಣವಿ ತಾಯಿ ಭಾನು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ಹಿಂದಿನ ಥರ ಅಲ್ಲ ಇದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಸ್ನೇಹಿತರೆ. ಸೊ ಕಳೆದ ಬಾರಿ ನಿಶ್ಚಿತಾರ್ಥ ಆಗಿದೆ ಅಂತ ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಡಿಯೋ ಮಾಡಿದ್ರು. ಆ ಥರ ಅಲ್ಲ ಇದು. ಈ ಬಾರಿ ನಿಜಕ್ಕೂ ನಿಶ್ಚಿತಾರ್ಥ ಆಗಿದೆ. ನನಗೆ ನೀವು ಸುಳ್ಳು ಮಾಹಿತಿ ಕೊಟ್ಟರೆ ನಿಜಕ್ಕೂ ಚಿಂತೆ ಆಗುತ್ತೆ. ಹಾಗೆಲ್ಲ ಮಾಡಬೇಡಿ. ನಿಮಗೆ ವಿಡಿಯೋ ಬೇಕು ಅಂದರೆ ನಾನು ಮಾಹಿತಿ ಕೊಡ್ತೀನಿ, ಅದನ್ನೇ ಚೆನ್ನಾಗಿ ಮಾಡಿ ಹಾಕಿ ಅಂತ ವೈಷ್ಣವಿ ಗೌಡ ತಾಯಿ ಭಾನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಾತನ್ನ ಹೇಳೋದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ. ಏನಪ್ಪ ಅಂತಂದರೆ ವೈಷ್ಣವಿ ಗೌಡ ತಾಯಿ ಹೀಗೆ ಹೇಳೋದಕ್ಕೆ ಏನು ಕಾರಣ ಅಂದರೆ 2022ರಲ್ಲಿ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ವಿದ್ಯಾಶಂಕರ್ ಅನ್ನೋರ ಜೊತೆ ವೈಷ್ಣವಿ ಗೌಡ ಮದುವೆ ಮಾತುಕತೆ ನಡೆಯುತ್ತೆ. ವೈಷ್ಣವಿ ಗೌಡ ವಿದ್ಯಾಶಂಕರ್ ಅವರು ಹಾರವನ್ನು ಬದಲಾಯಿಸ್ಕೊಳ್ತಾರೆ. ಸೊ ಫ್ಯಾಮಿಲಿ ಜೊತೆಗೆ ಫೋಟೋ ತೆಗೆಸ್ಕೊಳ್ತಾರೆ. ಸೊ ಈ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಅದಾದಮೇಲೆ ಆ ಒಂದು ಏನು ಮಾತುಕತೆ ಇತ್ತೋ ಅದು ಮುರಿದು ಬೀಳುತ್ತೆ. ಸೊ ಆ ಹುಡುಗನ ಬಗ್ಗೆ ವಿಚಾರ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಈಗ ನಟಿ ವೈಷ್ಣವಿ ಗೌಡ ಅವರ ತಾಯಿ ಭಾನು ಅವರು ಕಿಡಿಗೇಡಿಗಳಿಗೆ ಒಂದು ರೀತಿಯಾಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ನೀವೆಲ್ಲರೂ ಕೇಳಬಹುದು, ಸೊ ಈಗ ಎಂಗೇಜ್ ಆಗಿದ್ದಾರಲ್ಲ, ಅವರ ವಿಚಾರ ಏನು, ಅವರ ಒಂದು ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ. ಸೊ ವೈಷ್ಣವಿ ಗೌಡ ಮದುವೆಯಾಗೋ ಹುಡುಗನ ಹೆಸರು ಅನುಕೂಲ್ ಅಂತ. ಸೊ ಅನುಕೂಲ್ ಮಿಶ್ರಾಗೆ ಕನ್ನಡ ಬರೋದಿಲ್ಲ ಸ್ನೇಹಿತರೆ, ಅವರು ಹಿಂದಿಯನ್ನೇ ಮಾತನಾಡ್ತಾರೆ. ಸೊ ವೈಷ್ಣವಿಗೋಸ್ಕರ ಅವರು ಗೂಗಲ್ ಟ್ರಾನ್ಸ್ಲೇಟರನ್ನು ಬಳಸಿ ನಾನು ನಿನ್ನನ್ನು ಇಷ್ಟಪಡ್ತೀನಿ ವೈಷ್ಣವಿ ಅನ್ನೋದನ್ನು ಕಲಿತು ಕನ್ನಡದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಸೊ ವೈಷ್ಣವಿ ಗೌಡ ಹುಡುಗ ಅನುಕೂಲ್ ಮಿಶ್ರಾ ಅವರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ಖ್ಯಾತ ಉದ್ಯಮಿ ಕೂಡ ಹೌದು. ಸೊ ಇವರು ಉತ್ತರ ಪ್ರದೇಶದವರು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ವೈಷ್ಣವಿ ಗೌಡ ಅವರು ಹೆಚ್ಚಿನ ಮಾಹಿತಿಯನ್ನು ಹೇಳ್ಕೊಂಡಿಲ್ಲ. ಜೊತೆಗೆ ಅನುಕೂಲ್ಗೆ ಬೇಸರ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಯಾಕಂತಂದರೆ ಸೊ ನಿಶ್ಚಿತಾರ್ಥದಲ್ಲಿ ಇವರು ಬಾರ್ಬಿ ಡಾಲ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಅದಾದಮೇಲೆ ಮೀಡಿಯಾಗೆ ಅದನ್ನು ಪ್ರತಿಕ್ರಿಯೆ ಕೊಡ್ತಾರೆ, ಅಂದರೆ ಮಾತನಾಡಲೇಬೇಕಲ್ಲ. ಸೊ ವೈಷ್ಣವಿ ಗೌಡ ಅವರ ಪತಿ ಅನುಕೂಲ್ ಮಿಶ್ರಾ ಅವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ
ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಪೋಸ್ಟ್ ಮಾಡಿರೋದು ಅನುಕೂಲ್ಗೆ ತುಂಬ ಬೇಸರ ತಂದಿದೆಯಂತೆ. ಯಾಕಂತಂದರೆ ಅವರು ದೊಡ್ಡ ಪೊಸಿಷನ್ನಲ್ಲಿದ್ದಾರೆ, ಸೊ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದೊಂದು ರೀತಿಯಾಗಿ ನನಗೆ ಸ್ವಲ್ಪ ಬೇಜಾರು ಆಗಿದೆ ಅನ್ನುವಂಥದ್ದನ್ನು ಅನುಕೂಲ್ ಅವರೇ ಹೇಳಿದ್ದಾರೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ ಸ್ನೇಹಿತರೆ. ಜೊತೆಗೆ ತನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ. ಸೊ ಅವರು ಅಂದರೆ ಈ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು, ಸೆಲೆಬ್ರಿಟಿಯಾಗಿ ಕೆಲಸ ಮಾಡಿದವರು, ಸೊ ಅವರು ಆಕಾಶ್ ಆಗಿರ್ಬೋದು, ಮುಗಿಲೆತ್ತರದಲ್ಲಿ ಹಾರಿದವರು. ಸೊ ಹಾಗಾಗಿ ಇಬ್ಬರ ನಂಟು ಕೂಡ ಒಟ್ಟಿಗೆ ಆಗಿದೆ ಅನ್ನುವಂಥದ್ದನ್ನು ಒಂದು ಕ್ಯಾಪ್ಷನ್ ಕೊಟ್ಟು ಹಾಕಿರುವಂಥದ್ದು. ಸೊ ಇದಂತೂ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜೊತೆಗೆ ವೈಷ್ಣವಿ ಗೌಡ ಅವರ ವಿಚಾರವಾಗಿ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು, ಸೊ ಕೋಟಿ ಕುಬೇರನನ್ನು ಇವರು ಮದುವೆ ಆಗಿದ್ದಾರೆ. ಸೊ ದುಡ್ಡಿನ ಹಿಂದೆ ಹೋಗಿದ್ದಾರೆ, ದುಡ್ಡಿಗೋಸ್ಕರ ಅವರು ಮದುವೆ ಆಗಿದ್ದಾರೆ ಅನ್ನುವಂಥ ವಿಚಾರವಾಗಿ ಕೂಡ ಒಂದಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಸೀರಿಯಲ್ ಇಂಡಸ್ಟ್ರಿ ಯಾರನ್ನ ಕೂಡ ಇವರು ಮದುವೆ ಆಗಿಲ್ಲ, ಇಷ್ಟಪಟ್ಟಿಲ್ಲ. ಸೊ ತಂದೆ ಅಥವಾ ಫ್ಯಾಮಿಲಿಯವರು ನೋಡಿದ್ರೆ ಅಥವಾ ಇವ್ರದ್ದೊಂದು ರಿಲೇಷನ್ಶಿಪ್ ಲವ್ ಮ್ಯಾರೇಜ್ ಅನ್ನುವಂಥದ್ದು. ಸೊ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸೊ ಫ್ಯಾಮಿಲಿ ಮೆಂಬರ್ಸೇ ಈ ಹುಡುಗನನ್ನು ನೋಡಿರುವಂಥದ್ದು ಅಂತ. ಆದರೆ ಸೊ ಉತ್ತರ ಪ್ರದೇಶದ ಹುಡುಗನನ್ನು ಯಾತಕ್ಕಾಗಿ ನೋಡ್ತಾರೆ, ಅಥವಾ ಏರ್ಫೋರ್ಸಲ್ಲಿರುವಂಥ ವ್ಯಕ್ತಿಗೂ ಇಲ್ಲಿಗೂ ಯಾವ ರೀತಿಯಾಗಿ ನಂಟು ಬೆಳೀತು, ಇದು ಏನು ಎತ್ತ ಅನ್ನುವಂಥದ್ದು. ಯಾಕಂತಂದರೆ ಈ ಹಿಂದೆ ಏರ್ ಶೋ ನಡೆದಾಗ ವೈಷ್ಣವಿ ಗೌಡ ಅವರು ಒಂದು ಸ್ಟೋರಿಯನ್ನು ಹಾಕ್ಕೊಳ್ತಾರೆ. ಸೊ ಅವರನ್ನು ಟ್ಯಾಗ್ ಮಾಡಿ, ನಿಮ್ಮಿಂದಲೇ ನಾನಿವತ್ತು ಏರ್ ಶೋ ನೋಡೋದಕ್ಕಾಯಿತು, ಸೊ ಥ್ಯಾಂಕ್ ಯು ಸೋ ಮಚ್, ಈ ಅದ್ಭುತ ಒಂದು ಅನುಭವವನ್ನು ಕೊಟ್ಟಿದ್ದಕ್ಕೆ ಅನ್ನುವಂಥದ್ದು. ಸೊ ಆಗಲೇ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಏರ್ಪೋರ್ಟ್ನಲ್ಲಿ ಹುಡುಗ ವರ್ಕ್ ಮಾಡ್ತಿದ್ದಾನೆ, ಅದು ಇದು ಸದ್ಯದಲ್ಲೇ ಮದುವೆ ಅನ್ನುವಂಥದ್ದು. ಸೊ ಹಾಗಾಗಿ ಒಂದಷ್ಟು ಜನ ನೆಗೆಟಿವ್, ಒಂದಷ್ಟು ಜನ ಪಾಸಿಟಿವ್ ಕಮೆಂಟ್ಗಳು ಕೂಡ ವೈಷ್ಣವಿ ಗೌಡ ಅವರಿಗೆ ಬರ್ತಾ ಇದೆ. ಸೊ ಸ್ನೇಹಿತರೆ, ವೈಷ್ಣವಿ ಗೌಡ ಆಗಿರ್ಬೋದು, ವೈಷ್ಣವಿ ಗೌಡ ಅವರ ನಟನೆ ಆಗಿರ್ಬೋದು, ಅಥವಾ ಈಗ ಎಂಗೇಜ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.